ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನಾಲಜಿ ಕನ್ನಡ. ನಾನು ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ನಮಗೆ ರೆಡ್ಮಿ ನೋಟ್ 9 ಸ್ಮಾರ್ಟ್ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ರೆಡ್ಮಿಯವರು ನಮ್ಮ ಭಾರತದಲ್ಲಿ ಈಗ ರೆಡ್ಮಿ ನೋಟ್ 9 ಅಂತ ಒಂದು ಹೊಸ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡಿದ್ದಾರೆ. ಈ ಸ್ಮಾರ್ಟ್ಫೋನ್ ಹೇಗಿದೆ, ಅದರ ಸ್ಪೆಸಿಫಿಕೇಷನ್ ಏನು ಮತ್ತು ಯಾವ ಬೆಲೆಗೆ ಲಾಂಚ್ ಆಗಿದೆ ಮತ್ತು ಆ ಬೆಲೆಗೆ ಇರುವ ಯಾವ ಸ್ಮಾರ್ಟ್ಫೋನ್ ಈ ಸ್ಮಾರ್ಟ್ಫೋನಿಗೆ ಕಾಂಪಿಟೇಷನ್ ಕೊಡುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬೆಲ್ ಬಟನ್ ಆನ್ ಮಾಡಿಕೊಂಡು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಅನ್ನು ಫಾಲೋ ಮಾಡಿಲ್ಲ ಅಂದರೆ ಇವಾಗಲೂ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ರೆಡ್ಮಿ ನೋಟ್ 9 ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಮತ್ತು ಡಿಸೈನ್ ಬಗ್ಗೆ ನೋಡೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ 1080x2340 ಪಿಕ್ಸೆಲ್ ರೆಸಲ್ಯೂಷನಲ್ಲಿ 6.53 ಇಂಚಿನ ಫುಲ್ HD ಪ್ಲಸ್ ಡಿಸ್ಪ್ಲೇ ನೀಡ್ತಾ ಇದ್ದಾರೆ ಮತ್ತು ಇದು ನಿಮಗೆ 21:9 ರೇಷಿಯೋನಲ್ಲಿ ಬರ್ತಾ ಇದೆ. ಸ್ಕ್ರೀನ್ ನಿಮಗೆ ಒಂದು ಸಿನಿಮ್ಯಾಟಿಕ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು ಮತ್ತು ಪ್ರೊಟೆಕ್ಷನ್ಗಾಗಿ ನಿಮಗೆ ಗೋರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಸಿಗ್ತಾ ಇದೆ ಮತ್ತು ನಿಮಗೆ ಫ್ರಂಟ್ ಪಂಚ್ ಹೋಲ್ನಲ್ಲಿ ಡಿಸ್ಪ್ಲೇ ಬರ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ನ ಡಿಸೈನ್ ಮತ್ತು ಕಲರ್ ಬಗ್ಗೆ ಹೇಳಿದ್ರೆ ಈ ಸ್ಮಾರ್ಟ್ಫೋನ್ ನಿಮಗೆ ಆರೋನ್ ಡಿಸೈನ್ ಜೊತೆಗೆ ಬರ್ತಾ ಇದೆ ಮತ್ತು ನಿಮಗೆ 3 ಕಲರಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಮೊದಲನೇದು ನಿಮಗೆ ಆಕ್ವಾ ಗ್ರೀನ್, ಎರಡನೇದು ನಿಮಗೆ ಆರ್ಕ್ಟಿಕ್ ವೈಟ್, ಇನ್ನು ಮೂರನೇದಾಗಿ ಪೆಬ್ಬಲ್ ಗ್ರೇ. ಈ 3 ಕಲರ್ ನಿಮಗೆ ಈ ಸ್ಮಾರ್ಟ್ಫೋನ್ ಬರ್ತಾ ಇದೆ. ಇನ್ನು ಪ್ರೊಸೆಸರ್ ಬಗ್ಗೆ ಹೇಳಿದ್ರೆ ಈ ಸ್ಮಾರ್ಟ್ಫೋನ್ ನಿಮಗೆ ಮೀಡಿಯಾಟೆಕ್ನ ಹೀಲಿಯೋ G85 ಪ್ರೊಸೆಸರ್ ನೀಡ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ ಈ ಪ್ರೊಸೆಸರ್ ಜೊತೆಗೆ ಈ ಸ್ಮಾರ್ಟ್ಫೋನ್ ಬರ್ತಾ ಇರೋದು ಮತ್ತು ಆಂಡ್ರಾಯ್ಡ್ 10 ಮತ್ತು MIUI 11 ಜೊತೆಗೆ ಈ ಸ್ಮಾರ್ಟ್ಫೋನ್ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಇದರಲ್ಲಿ ನಿಮಗೆ 6GB LPDDR4X ರ್ಯಾಮ್ ಕೂಡ ಸಿಗ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ ನಮಗೆ 5020 mAh ಬ್ಯಾಟರಿ ನೀಡ್ತಾ ಇದ್ದಾರೆ ಮತ್ತು 22.5 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೂಡ ನೀಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತು ಇದು ನಿಮಗೆ 9 ವ್ಯಾಟ್ನ ರಿವರ್ಸ್ ಚಾರ್ಜಿಂಗ್ ಕೂಡ ನೀಡ್ತಾ ಇದ್ದಾರೆ. ಈ ಸ್ಮಾರ್ಟ್ಫೋನಿಂದ ನೀವು ನಿಮ್ಮ ಬ್ಲೂಟೂತ್ ಡಿವೈಸ್ ಆಗಿರ್ಬೋದು, ಏರ್ಪಾಡ್ಸ್ ಆಗಿರ್ಬೋದು, ನಿಮ್ಮ ಬ್ಲೂಟೂತ್ ಹೆಡ್ಸೆಟ್ ಆಗಿರ್ಬೋದು, ನಿಮ್ಮ ಸ್ಮಾರ್ಟ್ ವಾಚ್ ಆಗಿರ್ಬೋದು, ಇದನ್ನೆಲ್ಲ ನೀವು ಇದರಿಂದಲೇ ಕೂಡ ಚಾರ್ಜ್ ಮಾಡ್ಕೊಳ್ಬೋದು. ಇನ್ನು ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಈ ಸ್ಮಾರ್ಟ್ಫೋನಿಗೆ ಬ್ಯಾಕ್ ಸೈಡ್ ಕ್ವಾಡ್ ಕ್ಯಾಮ್ರಾ ನೀಡ್ತಾರೆ ಅಂತ ಹೇಳ್ಬೋದು. ಮೊದಲನೇದು ನಿಮಗೆ 48 ಮೆಗಾಪಿಕ್ಸೆಲ್ನ ಸ್ಯಾಮ್ಸಂಗ್ನ GM1 ಸೆನ್ಸರ್ ನೀಡ್ತಾ ಇದ್ದಾರೆ. ಇದು ನಿಮಗೆ f1.79 ಆಪೇಚರ್ ಜೊತೆಗೆ ಬರ್ತಾ ಇದೆ. ಇನ್ನು ಎರಡನೇದಾಗಿ 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆಂಗಲ್ ನೀಡ್ತಾ ಇದ್ದಾರೆ. ಇದು ನಿಮಗೆ f2.2 ಆಪೇಚರ್ ಜೊತೆಗೆ ಬರ್ತಾ ಇದೆ. ಇದರಲ್ಲಿ ನೀವು 119 ಡಿಗ್ರಿವರೆಗೆ ಅಲ್ಟ್ರಾ ಕ್ಯಾಪ್ಚರ್ ಶಾಟ್ ಪ್ರಿಂಟ್ನ ತೆಕ್ಕೊಳ್ಬೋದು. ಇನ್ನು ಕೊನೆ 2 ಸೆನ್ಸರ್ ನಿಮಗೆ 2 ಮೆಗಾಪಿಕ್ಸೆಲ್ ಕ್ಯಾಮ್ರಾ ನೀಡ್ತಾ ಇದ್ದಾರೆ. ಒಂದು ಮ್ಯಾಕ್ರೋ ಕ್ಯಾಮ್ರಾ, ಇನ್ನೊಂದು ನಿಮಗೆ ಡೆಪ್ತ್ ಸೆನ್ಸರ್ ನೀಡ್ತಾ ಇದ್ದಾರೆ. 2 ಸೆನ್ಸರ್ ನಿಮಗೆ f2.4 ಆಪೇಚರ್ನಲ್ಲಿ ಬರ್ತಾ ಇದೆ. ಇನ್ನು ಸ್ಮಾರ್ಟ್ಫೋನ್ನ ಫ್ರಂಟ್ ಕ್ಯಾಮ್ರಾದ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ 13 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ನೀಡ್ತಾ ಇದ್ದಾರೆ. ಇದು ನಿಮಗೆ ಪಂಚ್ ಹೋಲ್ನಲ್ಲಿ ಬರ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ ನಿಮಗೆ ಪ್ರೋ ಮೋಡ್ ಇದೆ ಮತ್ತು ವ್ಲಾಗ್ ಮೋಡ್ ನೀಡ್ತಾ ಇದ್ದಾರೆ, ಕಲರ್ ಮೋಡ್ ನೀಡ್ತಾ ಇದ್ದಾರೆ. ಇನ್ನು ಹಲವಾರು ಫೀಚರ್ ನಿಮಗೆ ಈ ಸ್ಮಾರ್ಟ್ಫೋನ್ ಜೊತೆಗೆ ಬರ್ತಾ ಇದೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ ಈ ಸ್ಮಾರ್ಟ್ಫೋನಿಗೆ 4G ವೋಲ್ಟ್ ಬರ್ತಾ ಇದೆ, ವೈಫೈ ಬರುತ್ತೆ, ಬ್ಲೂಟೂತ್ ವರ್ಷನ್ 5.0 ಮತ್ತು GPS 3.5mm ಹೆಡ್ಫೋನ್ ಜಾಕ್ ಮತ್ತು ಟೈಪ್ C ಪೋರ್ಟ್ ಇದೆ. ನಿಮಗೆ ಈ ಎಲ್ಲ ಕನೆಕ್ಟಿವಿಟಿ ನಿಮಗೆ ಇದರೊಳಗೆ ನೀಡ್ತಾ ಇದ್ದಾರೆ. ಇನ್ನು ಸೆನ್ಸರ್ ಬಗ್ಗೆ ಮಾತಾಡ್ತಾರೆ ಇದರಲ್ಲಿ ನಿಮಗೆ IR ಬ್ಲಾಸ್ಟರ್ ನೀಡ್ತಾ ಇದ್ದಾರೆ ಮತ್ತು ಆಂಬಿಯಂಟ್ ಲೈಟ್ ಸೆನ್ಸರ್ ನೀಡ್ತಾ ಇದ್ದಾರೆ, ಆಕ್ಸಿಲೋಮೀಟರ್ ನೀಡ್ತಾ ಇದ್ದಾರೆ, ಪ್ರಾಕ್ಸಿಮಿಟಿ ಸೆನ್ಸರ್ ನೀಡ್ತಾ ಇದ್ದಾರೆ. ಇನ್ನು ಈ ಸ್ಮಾರ್ಟ್ಫೋನ್ ನಿಮಗೆ P2Y ಸ್ಪ್ಲಾಶ್ ಪ್ರೂಫ್ ಜೊತೆಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇದು ನಿಮ್ಮ ಸ್ಮಾರ್ಟ್ಫೋನನ್ನು ಡಸ್ಟ್ ಮತ್ತು ನೀರಿನ ಹನಿಗಳಿಂದ ಕಾಪಾಡುತ್ತೆ. ಇನ್ನು ಈ ಸ್ಮಾರ್ಟ್ಫೋನ್ನ ಸೆಕ್ಯೂರಿಟಿ ಬಗ್ಗೆ ಹೇಳಿದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಫೇಸ್ ಅನ್ಲಾಕ್ ಮತ್ತು ಬ್ಯಾಕ್ ಸೈಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ನೀಡ್ತಾ ಇದ್ದಾರೆ. ಕ್ಯಾಮ್ರಾ ಮಾಡ್ಯೂಲ್ ಕೆಳಗೆ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗುತ್ತೆ. ಇನ್ನು ಈ ಸ್ಮಾರ್ಟ್ಫೋನ್ನ ಒಳಗಿನ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ನಿಮಗೆ ಕ್ಲೀನ್ ಮಾಸ್ಟರ್ ಅಂತ ಒಂದು ಆ್ಯಪ್ ಪ್ರೀ ಇನ್ಸ್ಟಾಲ್ಡ್ ಆಗಿತ್ತು. ಅವರ ಸೆಕ್ಯೂರಿಟಿ ಅನ್ನೋದೊಂದು ಆ್ಯಪ್ ಇದೆಯಲ್ಲ, ಅವರದೊಂದು ಪ್ರೀ ಇನ್ಸ್ಟಾಲ್ಡ್ ಆ್ಯಪ್, ಅದರೊಳಗೆ ಕ್ಲೀನ್ ಮಾಸ್ಟರ್ ಅನ್ನೋ ಒಂದು ಡೆಫಿನೇಷನ್ ಇತ್ತು. ಕ್ಲೀನ್ ಮಾಡಲಿಕ್ಕೆ ಅಂತ ಒಂದು ಯೂಸ್ ಮಾಡ್ಕೊಂಡಿದ್ರು ಅವರು. ಅದನ್ನು ಇಲ್ಲಿ ಯಾವುದೇ ರೀತಿ ಸಾಲ್ವ್ ಮಾಡಿಲ್ಲ. ಅದೇ ಆ್ಯಪನ್ನು ಇದರಲ್ಲೂ ಕೂಡ ಹಾಕ್ಕೊಂಬಂದಿದ್ದಾರೆ ಮತ್ತು ಮೀ ಕಮ್ಯುನಿಟಿ ಕೂಡ ಒಂದು ಬ್ಯಾನ್ ಆಗಿತ್ತಲ್ಲ, ಆ ಆ್ಯಪ್ ಕೂಡ ಅದರೊಳಗೆ ಪ್ರೀ ಇನ್ಸ್ಟಾಲ್ಡ್ ಆಗಿದೆ. ಉಳಿದ ಯಾವ ಆ್ಯಪ್ ಕೂಡ ಅದರೊಳಗೆ ನೀಡ್ತಾ ಇಲ್ಲ ಅಂತ ಒಂದು ಯೂಟ್ಯೂಬ್ ವೀಡಿಯೋ ಮೂಲಕ ಗೊತ್ತಾಯಿತು. ಅವ್ರ ಕಡೆ ತುಂಬಾ ಟೈಮ್ ಇತ್ತು, ಈಗ ಬ್ಯಾನ್ ಆಗಿ ತುಂಬಾ ದಿನ ಆಯಿತು ಆ ಆ್ಯಪ್ಗಳೆಲ್ಲ. ಆದರೂ ಅವರಿನ್ನೂ ಆ ಆ್ಯಪನ್ನು ಯೂಸ್ ಮಾಡಿಕೊಂಡು ಅದರಲ್ಲೇ ನಮ್ಮ ಪ್ರೈವಸಿಗಳನ್ನೆಲ್ಲ ಕತ್ಕೊಂಡು ಹೋಗಿ ಮಾರಾಟ ಮಾಡಿಕೊಂಡು ಅವರು ಮಜಾ ಮಾಡ್ತಾಯಿದ್ರೆ ನಮಗೆ ಕೆಳಗಿಂದ ಬುಗ ಅನ್ನತ್ತೆ. ಹಾಗಾಗಿ ಈ ಸ್ಮಾರ್ಟ್ಫೋನ್ ನಾನು ಯಾರಿಗೂ ಸಜೆಸ್ಟ್ ಮಾಡೋದು ಇಲ್ಲ. ಈ ಸ್ಮಾರ್ಟ್ಫೋನ್ ಹೇಗಿದೆ ಮತ್ತು ಅದರ ಸ್ಪೆಸಿಫಿಕೇಷನ್ ಏನು ಅಂತ ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಮಾತ್ರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇನ್ನು ಈ ಸ್ಮಾರ್ಟ್ಫೋನ್ನ ಸ್ಟೋರೇಜ್ ಬಗ್ಗೆ ಹೇಳಬೇಕಾದ್ರೆ ಈ ಸ್ಮಾರ್ಟ್ಫೋನ್ ನಿಮಗೆ 128GB ಆನ್ ಬೋರ್ಡ್ ಸ್ಟೋರೇಜ್ ನೀಡ್ತಾ ಇದ್ದಾರೆ ಮತ್ತು ಈ MMCಯ 5.1 ಸ್ಟೋರೇಜ್ ಕೂಡ ಇದರೊಳಗೆ ಸಿಗ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ ನಿಮಗೆ 2+1 ಸ್ಲಾಟ್ ನೀಡ್ತಾ ಇದ್ದಾರೆ. 512GB ತನಕ ನೀವು ಈ ಸ್ಮಾರ್ಟ್ಫೋನಲ್ಲಿ ಸ್ಟೋರೇಜ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೋದು. ಇನ್ನು ಕೊನೆಯದಾಗಿ ಸ್ಮಾರ್ಟ್ಫೋನ್ನ ಬೆಲೆ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ 3 ವೇರಿಯಂಟಲ್ಲಿ ಬರ್ತಾ ಇದೆ. ಮೊದಲನೇದು 4GB 64GB ಇಂಟರ್ನಲ್ ಸ್ಟೋರೇಜ್, ಇದು ನಿಮಗೆ 11,999 ರೂಪಾಯಿಗೆ ಬರ್ತಾ ಇದೆ. ಇನ್ನು ಎರಡನೇದಾಗಿ 4GB 128GB ಇಂಟರ್ನಲ್ ಸ್ಟೋರೇಜ್, ಇದು ನಿಮಗೆ 13,499 ರೂಪಾಯಿಗೆ ಬರ್ತಾ ಇದೆ. ಇನ್ನು ಕೊನೆಯದಾಗಿ 6GB 128GB ಇಂಟರ್ನಲ್ ಸ್ಟೋರೇಜ್,
ಇದು ನಿಮಗೆ 14,999 ರೂಪಾಯಿಗೆ ಬರ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ನ ಫಸ್ಟ್ ಸೇಲ್ ನಿಮಗೆ ಇದೇ ಜುಲೈ 24ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಅಮೆಝಾನ್ ಮತ್ತು me.com ಮೀ ಹೋಮ್ನಲ್ಲಿ ನಡೀತಾ ಇದೆ. ಆವಾಗ ನೀವು ಈ ಸ್ಮಾರ್ಟ್ಫೋನ್ನ ಯಾರಿಗೆ ಬೇಕೋ ಅವರು ಪರ್ಚೇಸ್ ಮಾಡಬಹುದು. ಇನ್ನು ಈ ಸ್ಮಾರ್ಟ್ಫೋನ್ನ ಕಾಂಪಿಟೇಟರ್ ಯಾರಪ್ಪ ಅಂತ ನೀವು ನೋಡ್ತಾ ಇದ್ದಾರೆ, ನಿಮಗೆ 2 ಕಾಂಪಿಟೇಟರ್ನ ನೋಡ್ಕೊಳ್ಬೋದು, 2 ಅಥವಾ 3 ಅಂತಲೇ ಹೇಳ್ಬೋದು. ಮೊದಲನೇದು ರಿಯಲ್ಮಿ ನಾರ್ಜೋ 10. ಅದು ನಿಮಗೆ ಸೇಮ್ ಕ್ಯಾಮರಾ ಮತ್ತು ಸೇಮ್ ಪ್ರೊಸೆಸರ್ ಜೊತೆಗೆ ಇಲ್ಲ, ಅದು ನಿಮಗೆ G80 ಒಳಗೆ ಬರ್ತಾ ಇದೆ. ಇದು ನಿಮಗೆ G85 ಇದರೊಳಗೆ ನೀಡ್ತಾ ಇದ್ದಾರೆ, ಅದು ನಿಮಗೆ G80 ಬರ್ತಾ ಇದೆ. ಸ್ವಲ್ಪ GB ಒಳಗೆ ಸ್ವಲ್ಪ ಕ್ಲಾಕ್ ಸ್ಪೀಡ್ ಇದರೊಳಗೆ ಜಾಸ್ತಿ ಇದೆ, ಅದು ಬಿಟ್ಟರೆ ನಿಮಗೆ ಯಾವುದೇ ರೀತಿ ವ್ಯತ್ಯಾಸ ಇದರೊಳಗೆ ನೋಡ್ತಾ ಇಲ್ಲ. ಉಳಿದಾಗೆ ಪ್ರೈಸ್ ಕೂಡ ಅಷ್ಟೇ ಇದೆ, ನಿಮಗೆ ಸೇಮ್ 1,000 ಹೆಚ್ಚು ಕಡಿಮೆ ಇರ್ಬೋದು. ರೆಡ್ಮಿ ನೋಟ್ 9 ಮತ್ತು ರಿಯಲ್ಮಿ ನಾರ್ಜೋ ಹೋಲಿಸಿದ್ರೆ ನೋಟ್ 9 ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದು ನಿಮಗೆ 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನಿಮಗೆ ರಿಯಲ್ಮಿ ನಾರ್ಜೋದಲ್ಲಿ ನೀಡ್ತಾ ಇದ್ದಾರೆ. ಇದರಲ್ಲಿ ನಿಮಗೆ 22.5 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದರೊಳಗೆ ನೀಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಾಂಪಿಟೇಟರ್ ಬಗ್ಗೆ ಹೇಳೋದಾದರೆ ಪೋಕೋ M2 Pro ಮತ್ತು ರೆಡ್ಮಿ ನೋಟ್ 9 Pro, ಈ 2 ಸ್ಮಾರ್ಟ್ಫೋನ್ ಕೂಡ ಅದೇ ಪ್ರೈಸ್ ರೇಂಜಲ್ಲಿ ಬರುತ್ತೆ. ಅದು ಹೈ ಎಂಡ್ ಪ್ರೈಸ್ ರೇಂಜಲ್ಲಿ ಬರುತ್ತೆ. ಅದು ನಿಮಗೆ 15ರಿಂದ ಸ್ಟಾರ್ಟ್ ಆಗುತ್ತೆ, ಇದು ನಿಮಗೆ 12ರಿಂದ ಸ್ಟಾರ್ಟ್ ಆಗುತ್ತೆ. ನೀವು ಈ ಸ್ಮಾರ್ಟ್ಫೋನ್ನ ಹೈ ಎಂಡ್ ವೇರಿಯಂಟ್ ತೊಗೊಳ್ಳೋದಾದರೆ 6,128 ಇದೆ, ಇದು ನಿಮಗೆ ಸೇಮ್ 15,000ಕ್ಕೆ ಸಿಗುತ್ತೆ. ಅದು ನಿಮಗೆ 664 15ಗೆ ಸಿಗುತ್ತೆ. ನೀವು ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಳ್ಬೋದು. ಪ್ರೊಸೆಸರ್ ಲೆಕ್ಕದಲ್ಲಿ ಹೋಲಿಸಿದ್ರೆ ನಿಮಗೆ ರಿಯಲ್ಮಿ ನಾರ್ಜೋಗಿಂತ ರೆಡ್ಮಿ ನೋಟ್ 9 ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಿಷ್ಟು ರೆಡ್ಮಿ ನೋಟ್ 9ನ ರಿವ್ಯೂ ಮತ್ತು ಫಸ್ಟ್ ಇಂಪ್ರೆಷನ್ ವಿಡಿಯೋ ಆಗಿತ್ತು. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕೆಳಗಡೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಮತ್ತು ಹಲವಾರು ಸೋಷಿಯಲ್ ಮೀಡಿಯಾನು ಇದೀವಪ್ಪ, ಎಲ್ಲ ಕಡೆ ಇದ್ವಿ, ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.